ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಫ್ ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರಿ ಪಲ್ಟನ್ನು. ಸ್ವಲ್ಪ ಲೇಟ್ ಆಗಿದೆ, ನನಗೂ ಗೊತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸು, ಆದರೆ ನನಗೆ ಸ್ಟಡೀಸ್ ಇರೋದ್ರಿಂದ, ನನ್ನ ಕ್ಲಾಸಸ್ ಇರೋದ್ರಿಂದ ಆಗ್ತಿಲ್ಲ ಏನು ಶೂಟ್ ಮಾಡಲಿಕ್ಕೆ, ಟೈಮ್ ಆಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ನಾನು ಬೇರೆ ಬೇರೆ ಮ್ಯಾಚಸ್ದು ರಿವ್ಯೂ ಮಾಡೋಕ್ಕಾಗಲ್ಲ, ಬೆಂಗಳೂರು ಬುಲ್ಸ್ ಮ್ಯಾಚಸ್ ಮಾತ್ರ ರಿವ್ಯೂ ಮಾಡ್ತೀನಿ. ಈಗ ಡೈರೆಕ್ಟಾಗಿ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಹೋಗೋದಾದರೆ, ನಿನ್ನೆ ನಾವು ಹೊಡ್ಸ್ಕೊಂಡಿದ್ದೀವಿ, ಬಟ್ ಆದರೂ ಕೂಡ ವೀರ ಸ್ವರ್ಗ ಅಂತಾರಲ್ಲ ಆ ರೀತಿ ಆಯಿತು ನಮ್ಮದು ಕೂಡ. ಸಖತ್ತಾಗಿ ಒಂದು ಪರ್ಫಾರ್ಮ್ ಮಾಡಿದರು. ಸ್ಟ್ರಾಂಗ್ ಟೀಮ್ ಎದುರುಗಡೆ ನಮ್ಮ ಟೀಮು, ಯುವ ಟೀಮು ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂದರೆ ಬೆಂಕಿ ಥರ ಪರ್ಫಾರ್ಮ್ ಮಾಡಿದ್ರು ಅಂದ್ಕೊಳ್ಳಿ. ಲಾಸ್ಟ್ ಗಂಟಲು ನೆಟ್ ಫೈಟ್ ಕೊಟ್ಟರು. ನನಗೆ ತುಂಬಾ ಇಷ್ಟ ಆಯಿತು. ಫಸ್ಟು ನಾವು ಸ್ವಲ್ಪ ಮೇಲ್ಗೈ ಸಾಧಿಸ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಡೌನ್ ಆಗ್ತಿದ್ವು, ಬಟ್ ಒಂದ್ಸತಿನೂ ನಾವು ಆಲ್ಔಟ್ ಆಗಲಿಲ್ಲ. ಅದು ಖುಷಿ ಕೊಡೋ ವಿಚಾರ. ನೆಟ್ ಫೈಟ್ ಬಂತು ಮಾತ್ರ ಎರಡು ಕಡೆಯಿಂದಲೂ. ನಾವು ಒಂದು ಸ್ವಲ್ಪ ಎಡವಿದಲ್ಲಿ ಪಂಕಜ್ ಮೊಹಿತೆ ಅವ್ರನ್ನ ಕ್ಯಾಚ್ ಹಾಕೋದ್ರಲ್ಲಿ ಸ್ವಲ್ಪ ಎಡವುದು. ಈ ಸಲ ಡಿಫೆನ್ಸು ಸೈಕ್ ಆಯಿತು, ಮತ್ತು ಯೋಗೇಶ್ ಅವರು ಒಂದು ಸ್ವಲ್ಪ ಆಡಲಿಲ್ಲ. ಆದರೆ ನಾಯಕ ಅಂಕುಶ್ ರಾತೆ ಅವರು ಐ5 ತಗೊಂಡ್ರು. ಆಮೇಲೆ ವೈಸ್ ಕ್ಯಾಪ್ಟನ್ ಆಕಾಶ್ ಶಿಂದೆ ಅವರು ಸೂಪರ್ 10 ಮಾಡಿಕೊಂಡ್ರು. ಅದಾದಮೇಲೆ ಆಶೀಶ್ ಹೊಸ ಆಟಗಾರ ಸಖತ್ತಾಗಿ ಆಡಿದ್ರು ಮಾತ್ರ. ನನಗೆ ತುಂಬಾ ಇಷ್ಟ ಆಯಿತು ಅವರ ಸ್ಕಿಲ್ಸ್ ಆಗಲಿ, ಟೋಟೆಚ್ಚು ಮತ್ತು ಅವರ ಆ್ಯಂಟೆಚ್ಚು, ಮತ್ತು ಬೋನಸ್ಗೆ ಸ್ವಲ್ಪ ಕಡಿಮೆನೇ ಟ್ರೈ ಮಾಡಿದರು ಅಂದ್ಕೊಳ್ಳಿ. ಆಮೇಲೆ ಇರಾನಿಯನ್ ಆಟಗಾರರು ಅವರು ಒಂದು ಸ್ವಲ್ಪ ಟ್ರೈ ಮಾಡಿದರು, ಬಟ್ ಆಗಲಿಲ್ಲ. ಲಾಸ್ಟಿಗೆ ಹನುಮಂತಗೌಡ್, ನಮ್ಮ ಕರ್ನಾಟಕದ ಹುಡುಗ ಬೀದರ್ ಅವರು ಕೂಡ ಲಾಸ್ಟಿಗೆ 1 ಪಾಯಿಂಟ್ ಏನೋ ತೊಗೊಬಂದರು, ಏನು ಟೈ ಬ್ರೇಕರ್ ಆಯಿತು ಅಂತ. ಮೊಟ್ಟ ಮೊದಲ ಬಾರಿಗೆ ಟೈ ಬ್ರೇಕರ್ ನಮ್ಮ ಗೂಳಿಗಳ ಮ್ಯಾಚಲ್ಲೇ ಬಂದಿದ್ದು. ಒಂಥರ ಖುಷಿ ಕೊಟ್ಟರು, ಒಂಥರ ಬೇಜಾರಾಯಿತು. ಯಾಕಂದರೆ ಆ ಟೈ ಆಗ್ತಾನೆ ಇರಲಿಲ್ಲ. ಪಂಕಜ್ ಮೊಹಿತೆ ಅವರ ಜರ್ಸಿ ಪುಲ್ಲಿಂಗ್ ಆಗೇ ಇರಲಿಲ್ಲ. ಅದು ಜರ್ಸಿ ಪುಲ್ಲಿಂಗ್ ಆಗಿದ್ರು ಕೂಡ ಹಿಂದಗಡೆ ಹ್ಯಾಂಕಲ್ ಹೋಲ್ಡ್ ಮಾಡಿದ್ರು. ಅದಾದಮೇಲೆ ಬಂದು ಅಸಿಸ್ಟಿಗೆ ಬಂದಿದ್ರು. ಅದರಿಂದ ಏನು ಟ್ಯಾಕಲ್ ಆಗಲಿಲ್ಲ ಜರ್ಸಿ ಪುಲ್ಲಿಂಗಿಂದ. ಬಟ್ ಏನು ಮಾಡೋಕ್ಕಾಗಲ್ಲ, ಸೋತಿದ್ದೀವಿ. ಬಟ್ ಆದರೂ ಕೂಡ ಒಳ್ಳೆ ಮ್ಯಾಚ್ ಆಡಿದ್ರು ಮಾತ್ರ. ನೆಟ್ಟು ಮತ್ತು ಎಡ್ಜ್ ಆಫ್ ದಿ ಸೀಟಲ್ಲಿ ಕುಣಿಸಿ ಆಡಿದ್ರು ಅಂದರೆ ತಪ್ಪಾಗಲ್ಲ. ಕಬಡ್ಡಿ ಅಂದರೆ ಅದೇ ಅಲ್ವಾ ಗುರು. ಎಡ್ಜ್ ಆಫ್ ದಿ ಸೀಟಲ್ಲಿ ಕುಣಿಸಿದ್ರೆ ಅದಂತೂ ಮೈಂಡ್ ಬ್ಲೋಯಿಂಗ್ ಅಂದ್ಕೊಳ್ಳಿ. ನನಗಂತೂ ಆ ಥರ ಮ್ಯಾಚ್ಗಳನ್ನು ನೋಡೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾರ್ಯಾರು ಹೆಂಗೆ ಪಾಯಿಂಟ್ಸ್ ತೊಗೊಂಡ್ರು ಅಂತ ನೋಡೋದಾದರೆ, ಆಕಾಶ್ ಶಿಂದೆ ಅವರು 12 ಪಾಯಿಂಟ್ ತಗೊಂಡ್ರು. ವೆರಿ ಗುಡ್ ಆಟ ಆಡಿದ್ರು ಮಾತ್ರ. ಅದಾದಮೇಲೆ ಸಂಜಯ್ ಅವರು 3, ಅವರು ಒಂದು ಗ್ರೀನ್ ಕಾರ್ಡ್ ಬಂತು ಜರ್ಸಿ ಪುಲ್ಲಿಂಗೋಸ್ಕರನೇ. ಅದಾದಮೇಲೆ ಆಶೀಶ್ ಅವರು ನಾನು ಹೇಳ್ದಂಗೆ 8 ಪಾಯಿಂಟ್ ರೇಟ್ ಪಾಯಿಂಟ್ಸ್ ತೊಗೊಂಡ್ರು. ಮುಖ್ಯವಾಗಿ ಅವರು ಏನು ಆಲ್ಔಟ್ ಆಗೋ ಟೈಮಲ್ಲಿ ಬಂದು ಆ ಪಾಯಿಂಟ್ಸ್ಗಳನ್ನ ತಗೊಳ್ತಾ ಇದ್ರು. ಅದಾದಮೇಲೆ ಅಂಕುಶ್ ರಾತೆ ಅವರು ಕೂಡ ಐ5 ಮಾಡಿಕೊಂಡ್ರು. ಕ್ಯಾಪ್ಟನ್ ಆಗಿ ಒಳ್ಳೆ ಪೊಸಿಷನ್ನ ನಿರ್ವಹಿಸಿದ್ರು ಅಂತಲೇ ಹೇಳ್ಬೋದು. ಆದರೂ ಸೋತ್ವಿ, ಬೇಜಾರಾಗುತ್ತೆ. ಇರಲಿ. ಪುನೇರಿ ಪಲ್ಟನ್ಸ್ ಕಡೆ ಬಂತು ಅಂದರೆ ಪಂಕಜ್ ಅವರು ತಗೊಂಬಂದಿರೋದು 6 ಪಾಯಿಂಟ್ ಆದರೂ ಕೂಡ ಮುಖ್ಯವಾದಂಥ ಪಾಯಿಂಟ್ಸ್ಗಳನ್ನ ತೊಗೊಬಂದರು. ಲಾಸ್ಟ್ ಒಬ್ಬರೇ ಉಳ್ಕೊಂಡಿರ್ತಾರೆ, ಏನು ಬರ್ತಾರೆ ರೈಡಿಗೆ, ಮಲ್ಟಿಪಲ್ ಪಾಯಿಂಟ್ಸ್ನ ತಗೊಂಡು ಹೋಗ್ತಾರೆ. ನಮ್ಮ ಕಡೆ ಯೋಗೇಶ್ ಅವರು ಒಂದು ಸ್ವಲ್ಪ ಎಡವಿದ್ರು ಅಂದ್ಕೊಳ್ಳಿ. ಕಡಿಮೆ ಡಿಫೆನ್ಸ್ ಪಾಯಿಂಟು ತೊಗೊಂಡು ಬಂದರು, ಬಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಆಡಲಿಲ್ಲ ಓ ಸೀಸನ್ ಥರ. ಅದರಲ್ಲಿ ಗೌರವ್ ಮಾತ್ರ ಬೆಂಕಿ ಅಂದ್ಕೊಳ್ಳಿ. ಹ್ಯಾಂಕಲ್ ಹೋಲ್ಡ್ ಮಾಡ್ತಾಯಿದ್ರು, ಸೈಕ್ ಆಡಿದ್ರು. ಅವರು ಕೂಡ ಐ5ನ ಗಳಿಸ್ಕೊಂಡ್ರು. ಮತ್ತು ಅಸ್ಲಾಂ ಇಲಾಂದಾರ್ ಅವರು ಯಾವಾಗ ಮ್ಯಾಟ್ ಮೇಲೆ ಇರ್ತಾರೆ, ಅವರು ಎಲ್ಲ ಟ್ಯಾಕಲ್ಗೂ ಅಸಿಸ್ಟ್ ಮಾಡ್ತಿದ್ರು. ಅವ್ರು ತಗೊಬಂದಿರೋದೇ 5 ರೈಟ್ ಪಾಯಿಂಟ್ಸು ಬಿಟ್ರೆ ಅವರೆಲ್ಲ ಟ್ಯಾಕಲ್ಸ್ಗೂ ಅಸಿಸ್ಟ್ ಮಾಡಿ ನಾಯಕತ್ವನ ಕರೆಕ್ಟಾಗಿ ನಿಭಾಯಿಸಿದ್ರು. ಅಜಯ್ ಠಾಕೂರ್ ಅವರು ಕರೆಕ್ಟಾದ ಕೋಚಿಂಗ್ನ ಕೊಟ್ಟಿದ್ದಾರೆ. ಮತ್ತು ಆದಿತ್ಯ ಶಿಂದೆ ಆಗಿರ್ಬೋದು, ಅವರೆಲ್ಲ ರೈಡಿಂಗ್ ಪಾಯಿಂಟ್ಸು ಸಖತ್ತಾಗಿ ಆಡಿದರು ಮಾತ್ರ. ಒಳ್ಳೆ ಪ್ಯಾಕೇಜ್ ಅವರೇ. ನಾವು ನೆಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವು, ಬಟ್ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಫುಲ್ ನೆಟ್ ಹೋಗಿ ಲಾಸ್ಟಿಗೆ ಟೈ ಬ್ರೇಕರ್ ಇಂದ ನಾವು ಸೋತಾಯಿತು. ಬಟ್ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ನಾವು ಇನ್ನೂ ಚೆನ್ನಾಗಿ ಆಡಲಿ ಅಂತ ಆಶಿಸೋಣ. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬಾಯ್.